ಎಐಡಿಎಸ್ಒ ಉಳೇನೂರು ಗ್ರಾಮ ಘಟಕ ಜನವರಿ 10, 2026 ಕಾರಟಗಿ. ಸಾರ್ವಜನಿಕ ಶಿಕ್ಷಣ ಉಳಿಸಲು ಮತ್ತು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ಸಂಕಲ್ಪದೊಂದಿಗೆ ಎಐಡಿಎಸ್ಒ ನೇತೃತ್ವದಲ್ಲಿ ಉಳೇನೂರಿನಲ್ಲಿ ನಡೆದ ವಿದ್ಯಾರ್ಥಿಗಳ ಸಮಾವೇಶ. ಕಾರಟಗಿ ತಾಲೂಕಿನ ಉಳೇನೂರು ಗ್ರಾಮದಲ್ಲಿ ಶುಕ್ರವಾರ ಸಂಜೆ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಸಾರ್ವಜನಿಕ ಶಿಕ್ಷಣ ಉಳಿಸಲು ಮತ್ತು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ಘೋಷವಾಕ್ಯದೊಂದಿಗೆ ವಿದ್ಯಾರ್ಥಿಗಳ ಸಮಾವೇಶವನ್ನು ನಡೆಸಲಾಯಿತು. ಸಮಾವೇಶದ ಮುಖ್ಯ ಭಾಷಣಕಾರರಾಗಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಸಮಿತಿ ಸದಸ್ಯರಾದ ತುಳಾಜಾರಾಮ್ ಎನ್ಕೆ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಇಂದು ಭಗತ್ ಸಿಂಗ್, ನೇತಾಜಿ, ಖುದೀರಾಮ್ ಬೋಸ್, ಮಾಸ್ಟರ್ ದಾಸ್ ಸೂರ್ಯ ಸೇನ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ವಿದ್ಯಾಸಾಗರ್ರಂತಹ ಮಹಾನ್ ವ್ಯಕ್ತಿಗಳು ಆದರ್ಶವಾಗಬೇಕಿದೆ. ಭಗತ್ ಸಿಂಗ್, ನೇತಾಜಿಯವರು ತಮ್ಮ ಶಾಲಾ ವಿದ್ಯಾರ್ಥಿಗಳಾಗಿರುವಾಗಲೇ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದ ಧೀರ ಹುತಾತ್ಮ ಖುದೀರಾಮ್ ಬೋಸ್ 16ನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳುವಂತೆ ನಿಜವಾದ ಒಳ್ಳೆಯ ವಿದ್ಯಾರ್ಥಿಗಳು ಅಂದರೆ ಕೇವಲ ಪಠ್ಯ ಪುಸ್ತಕಗಳನ್ನು ಓದಿ ಹೆಚ್ಚು ಅಂಕ ಮತ್ತು ರ್ಯಾಂಕ್ ಪಡೆದವರಲ್ಲ. ಏಕೆಂದರೆ ಒಳ್ಳೆಯ ಅಂಕ ಗಳಿಸಿ ರ್ಯಾಂಕ್ ಪಡೆದವರು ಒಂದು ಉನ್ನತ ಹುದ್ದೆಯನ್ನು ಪಡೆಯಬಹುದಷ್ಟೇ. ಅಂದ ಮಾತ್ರಕ್ಕೆ ಅವರನ್ನು ಒಳ್ಳೆಯ ವಿದ್ಯಾರ್ಥಿಗಳಿಂದ ಕರೆಯಲು ಹೇಗೆ ಸಾಧ್ಯ? ಯಾವ ವಿದ್ಯಾರ್ಥಿ ತನ್ನ ಓದಿನ ಜೊತೆಗೆ ಶಾಲೆಯಲ್ಲಾಗಲಿ ಮನೆಯಲ್ಲಿ ಎಲ್ಲೇ ಆಗಲಿ ನಡೆಯುವ ಅನ್ಯಾಯವನ್ನು ಪ್ರಶ್ನಿಸಬೇಕು ಮತ್ತು ದೇಶಕ್ಕಾಗಿ ಸಮಾಜದ ಬದಲಾವಣೆಗಾಗಿ ಬದುಕಬೇಕು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು, ಶೋಷಿತರ ಪರವಾಗಿ ಧ್ವನಿ ಎತ್ತಬೇಕು ಅಂತವರನ್ನ ಮಾತ್ರ ನಾವು ನಿಜವಾದ ಒಳ್ಳೆಯ ಆದರ್ಶ ವಿದ್ಯಾರ್ಥಿಗಳೆಂದು ಹೇಳಬಹುದು ಎಂದು ಹೇಳುತ್ತಾರೆ. ಎಐಡಿಎಸ್ಒ ಜಿಲ್ಲಾ ಸಂಚಾಲಕರಾದ ಗಂಗಾರಾಜ್ ಹಳ್ಳಳ್ಳಿ ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯ ಮೇಲೆ ಎಐಡಿಎಸ್ಒ ರಾಜ್ಯ ಸಮಿತಿ ಸದಸ್ಯರಾದ ಸಿಂಧು ಖೌದಿ, ಉಳೇನೂರಿನ ಮುಖಂಡರಾದ ಬಸವರಾಜಪ್ಪ ಅಂಜನಪ್ಪ ಮತ್ತು ದೇವರಾಜ್ ಕಟ್ಟಿಮಣಿ ಉಪಸ್ಥಿತರಿದ್ದರು. ನಂತರದಲ್ಲಿ ನೂತನವಾದ ಎಐಡಿಎಸ್ಒ ಗ್ರಾಮ ಘಟಕವನ್ನು ರಚಿಸಲಾಯಿತು. ಘಟಕದ ಅಧ್ಯಕ್ಷರಾಗಿ ವಿಜಯಲಕ್ಷ್ಮಿ, ಕಾರ್ಯದರ್ಶಿಯಾಗಿ ಭವಾನಿ, ಉಪಾಧ್ಯಕ್ಷರುಗಳಾಗಿ ಸಾಕ್ಷಿ, ಸರಸ್ವತಿ, ದೇವರಾಜ್, ಮೌನೇಶ್, ಅನಿತಾ, ಸಂಗೀತ, ಜಂಟಿ ಕಾರ್ಯದರ್ಶಿಗಳಾಗಿ ಅಂಕಿತಾ, ತೇಜಸ್ವಿನಿ, ಗಾಯತ್ರಿ, ಕಲ್ಪನಾ ಎಸ್, ಪವಿತ್ರ, ಅನಸೂಯ, ನಂದಿನಿ, ಸಮಿತಿಯ ಸದಸ್ಯರಾಗಿ ಸಂಜನಾ, ಸ್ಪಂದನಾ, ಭೂಮಿಕಾ, ವಿಜಯ್, ಸೃಷ್ಟಿ, ಉಮಾದೇವಿ ಸೇರಿದಂತೆ 35 ವಿದ್ಯಾರ್ಥಿ ಸದಸ್ಯರನ್ನು ಒಳಗೊಂಡ ನೂತನ ಗ್ರಾಮ ಘಟಕವು ರಚನೆಯಾಯಿತು. ಸಾರ್ವಜನಿಕ ಸ್ಕೂಲ್ಗಳನ್ನೇ ತುಂಬಾ ಸೌಲಭ್ಯಗಳಿಂದ ಉಳಿಸಿ ಅವುಗಳನ್ನೇ ಮುಂದೆ ದೊಡ್ಡದಾಗಿ ಪ್ರದರ್ಶನ ಮಾಡಿ ತೋರಿಸಬೇಕು ಹಾಗೂ ಈ ಮ್ಯಾಗ್ನೆಟ್ ಸ್ಕೂಲ್ಗಳ ಯೋಜನೆಯನ್ನು ನಿಲ್ಲಿಸಿ ಈ ಸಾರ್ವಜನಿಕ ಆಸ್ತಿಯಾದ ಈ ಶಿಕ್ಷಣ ಸ್ಕೂಲ್ಗಳನ್ನು ಬೆಳೆಸಬೇಕು ಹಾಗೂ ನನ್ನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರುವಂತ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಂಚಿನಡವರ ನಡುವೆ
ಸಿಂಗನೇ ಬದುಕಿರುವೆ ಪ್ರತಿ ರಕ್ತದ ಕಣಕಣಗಳಲ್ಲಿ. ಈ ಅಂಧಕಾರದ ಅಧಿಕಾರವ ಶಕ್ತಿಯಿಂದ ಹುಡಿಗಟ್ಟೋಣ, ಶಕ್ತಿಯಿಂದ ಹುಡಿಗಟ್ಟೋಣ, ಶಕ್ತಿಯಿಂದ ಹುಡಿಗಟ್ಟೋಣ. ಜೀವವೆಲ್ಲವೂ ಉನ್ನತಿಗೇರಿಸಿ ಕೆಂಪು ಬೆಳಕನ್ನು ಮೂಡಿಸುವ, ಕೆಂಪು ಬೆಳಕನ್ನು ಮೂಡಿಸುವ, ಕೆಂಪು ಬೆಳಕನ್ನು ಮೂಡಿಸುವ. ಹುತಾತ್ಮರ ಜೀವ ಸವಿಸುವ, ಹುತಾತ್ಮರಾಗಿ ಜೀವ ಸವಿಸುವ ಕ್ರಾಂತಿಕಾರಿ ಆಶಯಗಳಲ್ಲಿ. ಹೇ ಭಗತ್ ಸಿಂಗನೇ ಬದುಕಿರುವೆ ಪ್ರತಿ ರಕ್ತದ ಕಣಕಣಗಳಲ್ಲಿ. ಹೇ ಭಗತ್ ಸಿಂಗನೇ ಬದುಕಿರುವೆ ಪ್ರತಿ ರಕ್ತದ ಕಣಕಣಗಳಲ್ಲಿ.